ಇನ್ನು ಬಂದ್ ಹಾಗೂ ಕಳಸಾ ಯೋಜನೆಯ ಕುರಿತಾಗಿ ಜಲಸಂಪನ್ಮೂಲ ಸಚಿವ ಎಂಬಿ ಪಾಟೀಲ್ರೊಂದಿಗೆ ನಮ್ಮ ಪ್ರತಿನಿಧಿ ವೀರೇಂದ್ರ ಉಪ್ಪುಂದ ನಡೆಸಿರುವಂತಹ ಚಿಟ್ ಚಾಟ್ ಇಲ್ಲಿದೆ ನೋಡಿ. ಕಳಸಾ ಬಂಡೂರಿ ಕುಡಿಯುವ ನೀರಿನ ಯೋಜನೆಗಾಗಿ ಕಳೆದ 2.5 ತಿಂಗಳಿನಿಂದ ಸತತವಾಗಿ ನಡೆಯುತ್ತಿರುವಂತಹ ಹೋರಾಟದ ಮುಂದುವರಿದ ಭಾಗವಾಗಿ ಇವತ್ತು ಕರ್ನಾಟಕ ಬಂದ್ ನಡೀತಾ ಇದೆ. ಸುಮಾರು 1300ಕ್ಕೂ ಹೆಚ್ಚು ಸಂಘಟನೆಗಳು ಈ ಕರ್ನಾಟಕ ಬಂದ್ಗೆ ಬೆಂಬಲವನ್ನು ಕೂಡ ವ್ಯಕ್ತಪಡಿಸಿದಂತು. ಈ ಹೊತ್ತಿನಲ್ಲಿ ರಾಜ್ಯ ಸರ್ಕಾರದ ಪ್ರತಿಕ್ರಿಯೆ ಏನು ಉತ್ತರಿಸಲಿಕ್ಕೆ ಸ್ವತಃ ಜಲಸಂಪನ್ಮೂಲ ಸಚಿವರಾಗಿರುವಂತಹ ಎಂಬಿ ಪಾಟೀಲ್ರು ನಮ್ಮ ಜೊತೆ ಇದ್ದಾರೆ. ಎಂಬಿ ಪಾಟೀಲ್ರೇ, ನಿಮ್ಮ ಗಮನಕ್ಕೆ ಬಂದಿರುವ ಹಾಗೆ ಇವತ್ತು ರಾಜ್ಯಾದ್ಯಂತ ಕಳಸಾ ಕಿಚ್ಚು ಹಬ್ಬಿರುವಂಥದ್ದು, ಕರ್ನಾಟಕ ಬಂದ್ ಆಚರಿಸ್ತಾ ಇದ್ದಾರೆ. ಕರ್ನಾಟಕ ಬಂದ್ ಅಂತ ಹೇಳಿ ನೀವು ಜಲಸಂಪನ್ಮೂಲ ಸಚಿವರು ಕೂಡ ತಣ್ಣ ಕೂತ್ಬಿಟ್ರೆ ಆಗೋದಿಲ್ಲ. ಯಾಕಂದರೆ ರೈತರು ಎಲ್ಲರೂ ಬೀದಿಗಿಳಿದಿದ್ದಾರೆ. ನೀವೇನು ಮಾಡಲಿಕ್ಕೆ ಈಗ ಸಿದ್ಧರಾಗಿದ್ದೀರಿ, ಏನು ಮಾಡ್ತಾ ಇದ್ದೀರಿ? ಇವತ್ತು ರಾಜ್ಯಾದ್ಯಂತ ಉತ್ತರ ದಕ್ಷಿಣ ಭೇದ ಭಾವ ಇಲ್ಲದೆ ಎಲ್ಲ ಸಂಘಟನೆಗಳು ಜನರು ತಂದು ಒಕ್ಕಟ್ಟಾಗಿ ಆ ಮಹದಾಯಿ ಭಾಗದ ಏನು ಜಿಲ್ಲೆಗಳಿದ್ದಾವೆ, ವಿಶೇಷವಾಗಿ ಧಾರವಾಡ, ಹುಬ್ಬಳ್ಳಿ, ಗದಗ, ಆಮೇಲೆ ಹಾವೇರಿ, ಈ ಎಲ್ಲ ಜಿಲ್ಲೆಗಳಿಗೆ ತೀವ್ರವಾದಂಥ ಒಂದು ನೀರಿನ ಕೊರತೆ ಇದೆ. ಸ್ವಾಭಾವಿಕವಾಗಿ ಇವತ್ತೊಂದು ದಿವಸ ಅಲ್ಲಿ ಏನಾಗಿದೆ, ಮಲಪ್ರಭಾ ಇದರಲ್ಲಿ ನಾವು ಡ್ಯಾಮನ್ನು ಕಟ್ಟಿದಾಗ 45 TMC ಅಷ್ಟು ನಾವು ಶೇಖರಣೆ ಮಾಡಬೇಕಾಗಿತ್ತು. ಇಲ್ಲಿವರೆಗೆ 27 TMC ದಾಟಿಲ್ಲ. ಈ ವರ್ಷ ಅಂತೂ ಕೇವಲ 12 TMC ನೀರು ಮಾತ್ರ ಅಲ್ಲಿದೆ. ಹೀಗಾಗಿ ಕುಡಿಯುವ ನೀರಿಗೋಸ್ಕರ ಕೃಷಿಗಾಗಿ ಬಹಳಷ್ಟು ತೀವ್ರ ಸಂಕಟದಲ್ಲಿ ಇವತ್ತೊಂದು ದಿವಸ ರೈತರು ಅಲ್ಲಿ ಆ ಭಾಗದಲ್ಲಿದ್ದಾರೆ. ಅವರ ಸಂಕಷ್ಟದಲ್ಲಿರುವಂಥದ್ದು ನಿಜ. ಸ್ವಾಭಾವಿಕವಾಗಿ ಅವರು ನ್ಯಾಯಯುತವಾಗಿ ಈ ಹೋರಾಟವನ್ನು ಇವತ್ತೊಂದು ದಿವಸ ಮಾಡ್ತಾ ಇದ್ದಾರೆ. ಇಲ್ಲಿ ಮಹದಾಯಿದಲ್ಲಿ ಇವತ್ತು ಸುಮಾರು 200 TMC ಅಷ್ಟು ನೀರು ಉತ್ಪತ್ತಿ ಆಗ್ತದೆ. ನಮ್ಮ ರಾಜ್ಯದಲ್ಲಿ ನಮ್ಮ ಹದ್ದಿಯಲ್ಲಿ ಬರುವಂಥದ್ದು ಸುಮಾರು 45 TMC ಅಷ್ಟು ಉತ್ಪತ್ತಿ ಆಗ್ತದೆ. ಒಂದು ಹನಿ ನೀರನ್ನು ನಾವಾಗಲಿ ಗೋವಾ ಆಗಲಿ ಇವತ್ತಿನ ದಿವಸ ಬಳಸ್ಕೋತಾ ಇಲ್ಲ. ಇಂಥ ಒಂದು ಸಂದರ್ಭದಲ್ಲಿ ಪಾಪ ನಮ್ಮ ರೈತರು ಸ್ವಾಭಾವಿಕವಾಗಿ ಅವರಿಗೆ ನೋವನ್ನು ಇವತ್ತೊಂದು ದಿವಸ ತೀವ್ರ ಸಂಕಷ್ಟವನ್ನು ಅವರು ಎದುರಿಸ್ತಾ ಇದ್ದಾರೆ. ನೋವು ಉಂಟಾಗಿದೆ. ಇವತ್ತೊಂದು ದಿವಸ ಇಷ್ಟೆಲ್ಲ ನೀರು ವ್ಯರ್ಥವಾಗಿ ಹರಿದು ಹೋಗ್ತಾ ಹೋದಾಗ ನಮಗೆ ಕುಡಿಲಿಕ್ಕೆ ನೀರಿಲ್ಲ, ನಮ್ಮ ಕೃಷಿಗಾಗಿ ನೀರಿಲ್ಲ ಅಂಥೇಳಿ ಇವತ್ತೊಂದು ದಿವಸ ಅವರು ಹೋರಾಟವನ್ನು ಮಾಡ್ತಿದ್ದಾರೆ. ಆ ಹೋರಾಟಕ್ಕೆ ಇವತ್ತೊಂದು ದಿವಸ ರಾಜ್ಯಾದ್ಯಂತ ವ್ಯಾಪಕವಾಗಿ ಇವತ್ತೊಂದು ದಿವಸ ಎಲ್ಲ ಜನರು ತಮ್ಮ ಏನು ಉತ್ತರ ದಕ್ಷಿಣ ಅಂತ ಏನು ಮಧ್ಯ ಕರ್ನಾಟಕ ಅಂತ ಭೇದ ಭಾವನೆ ಇತ್ತು ಅದನ್ನೆಲ್ಲನೂ ಅಳಿಸಿ ಹಾಕಿ ಇವತ್ತೊಂದು ದಿವಸ ಒಕ್ಕಟ್ಟನ್ನು ಇವತ್ತೊಂದು ದಿವಸ ಬಂದ್ ಮಾಡ್ತಾ ಇದ್ದಾರೆ. ತಮ್ಮ ಒಂದು ಒಕ್ಕಟ್ಟನ್ನು ಪ್ರದರ್ಶನ ಮಾಡಿದ್ದಾರೆ. ನಿಮ್ಮ ಜೊತೆ ನಾವು ಇವತ್ತು ಅನ್ನೋದನ್ನು ಮಾತನಾಡಿದರೆ ಅದನ್ನು ನಾನು ಸ್ವಾಗತ ಮಾಡ್ತೇನೆ. ಎರಡನೇದಾಗಿ ಇವತ್ತೊಂದು ದಿವಸ ಅಲ್ಲಿ ಜನರ ಭಾವನೆ ಏನಾಗಿತ್ತು, ಇವತ್ತು ಈ ಒಂದು ಟ್ರಿಬ್ಯುನಲ್ ಮುಂದೆ ಇವತ್ತೊಂದು ದಿವಸ ಯಾವಾಗಲೂ ಸ್ವಾಭಾವಿಕವಾಗಿ ಸಮಯ ಬಹಳಷ್ಟು ತಗೊಳ್ತದೆ. ಈ ಒಂದು ವಿಷಯದಲ್ಲಿ ಶೀಘ್ರವಾಗಿ ಇವತ್ತೊಂದು ದಿವಸ ಮುಖ್ಯಮಂತ್ರಿಗಳು ಪ್ರಧಾನಮಂತ್ರಿಗಳ ಬಳಿ ಒಂದು ನಿಯೋಗನ ಕರ್ಕೊಂಡು ಹೋಗಬೇಕು. ಸರ್ವಪಕ್ಷದ ಉಭಯ ಸದನದ ನಾಯಕರ, ಸಂಸದರ ಒಂದು ಮತ್ತು ರೈತ ಮುಖಂಡರ, ಸ್ವಾಮೀಜಿಯವರ ಒಂದು ಸಭೆ ಇವತ್ತೊಂದು ದಿವಸ ನಿಯೋಗನ ಕರ್ಕೊಂಡು ಹೋಗಿ ಪ್ರಧಾನಮಂತ್ರಿಗಳಿಗೆ 3 ರಾಜ್ಯದ ಮುಖ್ಯಮಂತ್ರಿಗಳನ್ನ ಕರೆದು ಅವರು ಮಧ್ಯಸ್ಥಿಕೆ ವಹಿಸಿ ಒಂದು ನ್ಯಾಯಯುತವಾದಂಥ ಪರಿಹಾರವನ್ನು ದೊರಕಿಸಿಕೊಡ್ಲಿಕ್ಕೆ ಪ್ರಯತ್ನವನ್ನು ಮಾಡಬೇಕು ಅಂಥೇಳಿ ಆ ಒಂದು ಕೆಲಸವನ್ನು ಈಗಾಗಲೇ ನಾವು ಮಾಡಿದ್ದೀವಿ. 1 ತಿಂಗಳಾಗಂತ ಬಂತು. ಈಗಲೂ ಕೂಡ ನನಗೆ ವಿಶ್ವಾಸ ಇದೆ ಪ್ರಧಾನಮಂತ್ರಿಗಳು ಶೀಘ್ರದಲ್ಲಿ ಇವತ್ತೊಂದು ದಿವಸ ಸಭೆಯನ್ನು ಕರೀತಾರೆ ಅಂಥೇಳಿ. ಮತ್ತು ಮುಖ್ಯಮಂತ್ರಿಗಳಿಗೆ ನಾನು ವಿನಂತಿಯನ್ನು ಮಾಡ್ಕೋತೀನಿ, ಮತ್ತೊಂದು ಪತ್ರವನ್ನು, ಒಂದು ರಿಮೈಂಡರನ್ನು ಇವತ್ತೊಂದು ದಿವಸ ಮತ್ತೆ ಒಂದು ಪತ್ರವನ್ನು ಬರೆದು ಶೀಘ್ರವಾಗಿ ನೀವು ಈ ಸಭೆಯನ್ನು ಕರಿಬೇಕು. ಪ್ರಧಾನಮಂತ್ರಿಗಳೇ ಮುಖ್ಯಮಂತ್ರಿಯಿಂದ ಮತ್ತೊಂದು ಪತ್ರವನ್ನು ಇವತ್ತೊಂದು ದಿವಸ ನಾವು ಮುಖ್ಯಮಂತ್ರಿಗಳು ನಾನು ವಿನಂತಿಯನ್ನು ಮಾಡ್ಕೋತೀನಿ. ಅದನ್ನು ಬರೆಸಿ ಇವತ್ತೊಂದು ದಿವಸ ಅವರಿಗೆ ಮತ್ತೊಮ್ಮೆ ನೆನಪಿಸ್ಕೊಳ್ತೇನೆ. ಈಗಾಗಲೇ ಹೇಳಿದ್ದೀನಿ ನಾನು, ಪ್ರಧಾನಮಂತ್ರಿಗಳು ಸಭೆ ಕರೀಲಿ. ಸಭೆ ಕರೆದಾಗ ಅಲ್ಲಿಯ ಗೋವಾ ಮುಖ್ಯಮಂತ್ರಿಗಳು, ಮಹಾರಾಷ್ಟ್ರದ ಮುಖ್ಯಮಂತ್ರಿ ಒಂದು ವೇಳೆ ಆದರೆ ಅವರೇನಾದರೂ ನಮಗೆ ಅಲ್ಲಿ ಗೋವಾ ವಿರೋಧ ಪಕ್ಷ ಕಾಂಗ್ರೆಸ್ ಪಕ್ಷ ಇವತ್ತೊಂದು ದಿವಸ ನಮಗೆ ಅಲ್ಲಿ ಅಡ್ಡಿ ಬರ್ತಾ ಇದೆ, ಅವರು ಅಲ್ಲಿ ಒಪ್ಕೋತಲ್ಲ, ಅವ್ರಿಗೂ ಒಂದು ಮಾತನ್ನು ನೀವು ಹೇಳಿ, ಅವ್ರಿಗೂ ಮನವೊಲಿಸಿ ಅಂತ ಹೇಳಿದರೆ ಆ ಒಂದು ಸಂದರ್ಭದಲ್ಲಿ ನಾವು ಅವಾಗ ಇಂಟರ್ವ್ಯೂನ ಆಗ್ತೀವಿ, ಅವತ್ತನ್ನು ಸಂಪೂರ್ಣವಾದ ಸಹಕಾರ ಮಾಡ್ತೀವಿ. ಗೋವಾ ವಿರೋಧ ಪಕ್ಷಗಳಿಗೂ ಕೂಡ ನಾವು ಮಾತಾಡ್ತೀವಿ. ಅದನ್ನು ಬಿಟ್ಟು ಈಗ ಮೀಟಿಂಗ್ ಕರಿಬೇಕಾಗಿ ಜವಾಬ್ದಾರಿ ಮೊದಲು ಪ್ರಧಾನಮಂತ್ರಿಗಳದು. ಅದನ್ನು ಆ ಕೆಲಸ ಮಾಡಲಿ. ಆದರೆ ಈ ಎಲ್ಲ ಸಮಸ್ಯೆಗಳನ್ನ ನಾನು ಬಗೆಹರಿಸ್ತೀನಿ, ನನಗೆ ಎಲ್ಲ ನೇತೃತ್ವ ಕೊಡಿ ಅಂತ ಯಡಿಯೂರಪ್ಪನವ್ರು ಹೇಳಿದ್ದಾರೆ. ಈಗ ನಾವು ಮಧ್ಯಸ್ಥಿಕೆ ವಹಿಸ್ಕೊಳ್ಳೋಕೆ ಕೇಳಿದ್ದು ಪ್ರಧಾನಮಂತ್ರಿಗಳನ್ನ. ಯಡಿಯೂರಪ್ಪನವರು ಪ್ರಧಾನಮಂತ್ರಿ ಅಂತ ನನಗೇನು ಗೊತ್ತಿಲ್ಲ. ನಾನು ಪ್ರಧಾನಮಂತ್ರಿ ಆಗಿದ್ದಾರ ಯಡಿಯೂರಪ್ಪನವರು? ಪಾಪ ಅವರಿಗೆ ನನಗೆ ಗೌರವ ಇದೆ, ನಮ್ಮ ಹಿರಿಯರು ನನಗೆ ವಿಶೇಷವಾಗಿ ನನ್ನ ಮೇಲೆ ಅವರು ಅಷ್ಟೇ ವಿಶೇಷ ಪ್ರೀತಿಯನ್ನು ಹೊಂದಿದ್ದಾರೆ. ಯಡಿಯೂರಪ್ಪನ ಪಾಪ ಮಂತ್ರಿ ಸದಕ್ಕೆ ಮಾಡಿಲ್ಲ ಅವರು ಕೇಂದ್ರದಲ್ಲಿ. ಅದು ಯಡಿಯೂರಪ್ಪನವರು ಮಧ್ಯಸ್ಥಿಕೆ ವಹಿಸ್ಕೊಳ್ಳೋ ಬರೋದಲ್ಲ. ಇಲ್ಲಿ ಒಬ್ಬರು ರಾಜ್ಯದ ಮುಖ್ಯಮಂತ್ರಿ ಇದ್ದಾರೆ. ನಾನು ವಿರೋಧ ಪಕ್ಷದ ನಾಯಕರು ಅಲ್ಲ, ಅವರೊಬ್ಬರು ಸಂಸದರು, ಮಾಜಿ ಮುಖ್ಯಮಂತ್ರಿಗಳು. ಆದರೂ ಕೂಡ ತಮ್ಮ ಇದರಿಂದ ಅವ್ರು ಏನು ಪ್ರಯತ್ನ ಮಾಡ್ತಾರೆ ನಾನು ಸ್ವಾಗತ ಮಾಡ್ತೇನೆ. ಪ್ರತಿಯೊಬ್ಬರ ಏನು ಪ್ರಯತ್ನಗಳಿರ್ತಾರೆ ಅದನ್ನು ಯಾರು ಪೂರಕವಾಗಿ ಇದಕ್ಕೆ ಇದು ಮಾಡ್ತಾರೆ ಸ್ವಾಗತ ಮಾಡ್ತೇನೆ. ಆದರೆ ನಾವು ಮಧ್ಯಸ್ಥಿಕೆ ಕೇಳಿದ್ದು ಪ್ರಧಾನಮಂತ್ರಿಗಳದ್ದು. ಧನ್ಯವಾದಗಳು ಇಷ್ಟು ಕೂಡ ನಮ್ಮ ಜೊತೆ ಮಾತನಾಡಿದ್ದಕ್ಕೆ. ಇದು ಜಲಸಂಪನ್ಮೂಲ ಸಚಿವರಾಗಿರುವಂತಹ ಎಂಬಿ ಪಾಟೀಲ್ರ ನೇರ ನುಡಿಗಳು. ಅವರು ರೈತರಿಗೆ ಈ ಮೂಲಕ ವಾಗ್ದಾನವನ್ನು ಕೊಟ್ಟಿದ್ದಾರೆ. ಒಂದು, ಈ ವಿಚಾರದಲ್ಲಿ ನಾವು ರಾಜಕೀಯ ಮಾಡೋದಿಲ್ಲ. ಎರಡನೇದಾಗಿ
ಟ್ರಿಬ್ಯುನಲ್ ಮುಂದೆ ಸಮರ್ಥವಾದ ವಾದವನ್ನು ಮಂಡಿಸ್ತೇವೆ. ಮುಖ್ಯವಾಗಿ ಪ್ರಧಾನಮಂತ್ರಿಗಳ ಮಧ್ಯಸ್ಥಿಕೆಯಲ್ಲಿ ಈ ಸಮಸ್ಯೆಗೆ ಪರಿಹಾರ ದೊರಕಬೇಕಿದೆ ಅನ್ನುವಂಥದ್ದು MB ಪಾಟೀಲ್ರ ಮಾತುಗಳು. ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ವೆಂಕಟೇಶ್ ಜೊತೆ ವೀರೇಂದ್ರ ಉಪ್ಪುಂದ, ಸುವರ್ಣ ನ್ಯೂಸ್.